ಕೊಪ್ಪಳ ಜಿಲ್ಲೆಯಲ್ಲಿಯೂ ನಿರಂತರ ಮಳೆಯಾಗ್ತಾ ಇದೆ. ಪರಿಣಾಮವಾಗಿ ಗ್ರಾಮೀಣ ರಸ್ತೆಗಳು ಬಹುತೇಕ ಹದಗೆಡ್ತಿದೆ. ಕೊಪ್ಪಳ ಜಿಲ್ಲೆಯಲ್ಲಿಯೂ ನಿರಂತರ ರಕ್ಕಸ ಮಳೆಯಾಗ್ತಾ ಇದೆ. ಪರಿಣಾಮ ಎನ್ನುವಂತೆ ಗ್ರಾಮೀಣ ರಸ್ತೆಗಳು ಬಹುತೇಕವಾಗಿ ಹದಗೆಡ್ತಾ ಇದೆ. ಇನ್ನೊಂದು ಕಡೆ ಶೂಭಾಗ್ಯವನ್ನ ಸರ್ಕಾರ ನೀಡ್ತಾ ಇಲ್ಲ. ಹಾಗಾಗಿ ಹದಗೆಟ್ಟ ರಸ್ತೆಯಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂದ್ರೆ ಬರಿಗಾಲಿನಲ್ಲಿ ಹೋಗ್ತಾ ಇದ್ದಾರೆ. ಬೃಹತ್ ಆಕಾರದ ಗುಂಡಿಗಳು ರಸ್ತೆಯಲ್ಲಿ ಬೀಳ್ತಾ ಇದೆ. ಕೊಪ್ಪಳದ ಹೊಸಹಳ್ಳಿ, ಗಿಣಿಗೇರ, ಹಿರೇಬಾಗನಾಳ ಜೊತೆಗೆ ಕುಣಿಕೇರಿ ಸೇರಿ ಹಲವು ಗ್ರಾಮಗಳಲ್ಲಿ ರಸ್ತೆಗಳು ಹದಗೆಡ್ತಾ ಇದೆ. ಒಂದು ಕಡೆ ಸರ್ಕಾರದ ನಿರ್ಲಕ್ಷ್ಯ, ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಉತ್ತಮವಾದಂತಹ ರಸ್ತೆಗಳಿರಬೇಕು, ಮತ್ತೊಂದು ಕಡೆ ಶೂಭಾಗ್ಯ ಇಲ್ಲ, ಮಕ್ಕಳು ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ರಸ್ತೆ ಹದಗೆಟ್ಟರು ದುರಸ್ತಿ ಮಾಡದ ಜನಪ್ರತಿನಿಧಿಗಳು, ಅತ್ತ ಶೂಭಾಗ್ಯನೂ ಇಲ್ಲ, ಇತ್ತ ರಸ್ತೆ ದುರಸ್ತಿಯೂ ಇಲ್ಲ. ಬರಿಗಾಲಲ್ಲಿ ನಡ್ಕೊಂಡು ಹೋಗುವ ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ ಎದುರಾಗಿದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಎಲ್ಲವೂ ಸರಿ ಹೋಗಿದ್ದಿದ್ರೆ ಇಲ್ಲಿಗೆ ಶಾಲಾ ಮಕ್ಕಳಿಗೆ ಶೂಭಾಗ್ಯವನ್ನ ಅಥವಾ ಶೂಗಳನ್ನ ವಿತರಿಸಬೇಕಾಗಿತ್ತು. 2 ಪೇರು ಸಾಕ್ಸ್ ಹಾಗೆ ಶೂ ಅನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಹೇಳ್ಕೊಳ್ಳೋದಕ್ಕೆ ಮಾತ್ರ ನುಡಿದಂತೆ ನಡೀತೀವಿ ಅಂತ ಹೇಳ್ತಾರೆ. ಎಲ್ಲಿ ನಡೆದಿದ್ದಾರೆ? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ರಸ್ತೆ ಎಲ್ಲವೂ ಕೂಡ ಹಳ್ಳ ಹಿಡಿತಾ ಇದೆ. ಒಂದು ಮಳೆ ಬಂದರೆ ಸಾಕು ಕೆರೆ ಕಟ್ಟೆಗಳಂತ ಆಗ್ಬಿಡ್ತಾವೆ. ಇನ್ನು ವಿದ್ಯಾರ್ಥಿಗಳು ಬರಿಗಾಲಿನಲ್ಲಿ ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂತ ಹೇಳಿದ್ರೆ ಬರಿಗಾಲಿನಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಎಲ್ಲವೂ ಗೊತ್ತಿದೆ ಜನಪ್ರತಿನಿಧಿಗಳಿಗೆ. ಕಣ್ಣಿಗೇನು ಬಟ್ಟೆ ಕಟ್ಕೊಂಡು ಯಾರು ಕುಳಿತುಕೊಂಡಿಲ್ಲ. ಹಾಗಿದ್ರೂ ಕೂಡ ಜಾಣ ಮೌನವನ್ನು ಯಾಕೆ ವಹಿಸ್ತಾ ಇದ್ದಾರೆ? ಕೇವಲ ಸಾರ್ವಜನಿಕರನ್ನ ವೋಟರ್ ಬ್ಯಾಂಕ್ಗಳನ್ನಾಗಿ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಸಂಬಂಧ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಂಬಂಧಪಟ್ಟಂತಹ ಕ್ರಮವನ್ನು ತೆಗೆದುಕೊಳ್ಬೇಕು. ಎಲ್ಲದಕ್ಕೂ ಕೂಡ ತಿಲಾಂಜಲಿ ಹಾಡಬೇಕು. ಎಲ್ಲವನ್ನ ಸರಿಪಡಿಸುವಂತಹ ಕೆಲಸ ನಡೀಬೇಕು. ರೋಡು ಸರಿ ಇಲ್ಲ,